ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್, ಮೇಲಿನಪೇಟೆ, ಮೈನ್ ರೋಡ್, ಬದಿಯಡ್ಕ. ಹೋಟೆಲ್ ಅಮ್ಮ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ, ಕಣ್ಣನ್ಸ್ ಲಾಡ್ಜ್ ಬಳಿ, ಮೈನ್ ರೋಡ್, ಪುತ್ತೂರು. ಆತ್ಮೀಯ ವೀಕ್ಷಕರೇ, ವಿಶೇಷ ಚಾನೆಲ್ ಅರ್ಪಿಸುವ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿನ ನಮ್ಮ ಜೊತೆ ಮಾತುಕತೆ ನಡೆಸುವವರು ಪರಂಪರಾಗತ ನಾಟಿ ವೈದ್ಯ ಪದ್ಧತಿಯನ್ನು ಕರಗತ ಮಾಡಿಕೊಂಡು ಜೊತೆಗೆ ಕೃಷಿ ಕಾಯಕದಲ್ಲಿ ಮುನ್ನಡೆಯುತ್ತಾ ಭಜನೆ, ಯಕ್ಷಗಾನ, ಅರ್ಥಧಾರಿಕೆ ಹೀಗೆ ಬಹುಮುಖಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಓರ್ವ ಮಹಿಳಾ ಸಾಧಕಿ ಜಯಲಕ್ಷ್ಮಿ ಶೆಟ್ಟಿ ಅವರ ಜೊತೆ ನಾವು ಮಾತುಕತೆಯನ್ನು ನಡೆಸಲಿದ್ದೇವೆ. ಬನ್ನಿ ಅವರ ಅನುಭವ ಕಥನಗಳನ್ನು ಅರಿಯೋಣ. ಪರಂಪರಾಗತ ನಾಟಿ ವೈದ್ಯೆಯಾಗಿ, ಯಕ್ಷಗಾನ ಅರ್ಥಧಾರಿಯಾಗಿ, ಭಜನಾ ಸಂಕೀರ್ತನಗಾರ್ತಿಯಾಗಿ ತನ್ನ 68ನೇ ವರ್ಷ ಪ್ರಾಯದ ಇಳಿ ವಯಸ್ಸಿನಲ್ಲೂ ಸಕ್ರಿಯರಾದ ಮಹಿಳಾ ಸಾಧಕಿಯಾಗಿದ್ದಾರೆ ಜಯಲಕ್ಷ್ಮಿ ಕೆ ಶೆಟ್ಟಿ. ಕಮ್ಮಂತಿಲ ದಿವಂಗತ ಶಂಕರ ರೈ ಮತ್ತು ಚೆನ್ನಮ್ಮ ಎಸ್ ರೈಗಳವರ 5 ಮಂದಿ ಮಕ್ಕಳಲ್ಲಿ 2ನೆಯವರಾದ ಜಯಲಕ್ಷ್ಮಿ ಶೆಟ್ಟಿಯವರು ಗ್ರಾಮೀಣ ಪ್ರದೇಶದ ಬದುಕಿನಿಂದ ಪ್ರತಿಭಾನ್ವಿತೆಯಾಗಿ ಬೆಳಕಿಗೆ ಬಂದವರು. ಬಾಲ್ಯಕಾಲದ ಒಂದು ಶಿಕ್ಷಣ ಅಥವಾ ಬಾಲ್ಯಕಾಲದ ಚಟುವಟಿಕೆ ಹೇಗಿತ್ತು? ಅದು ಹಳ್ಳಿಯಲ್ಲ, ಬಹಳ ಕಷ್ಟ. ಇಲ್ಲಿ ಶಾಲೆಗೆಲ್ಲ ನಾವು ಇಲ್ಲಿ ಹತ್ತಿರ ಇಲ್ಲಿ ಪನೆಯಾಲ ಶಾಲೆಗೆ ಹೋದ್ದು. ಮತ್ತೆ 4ನೇ ಕ್ಲಾಸ್ ಆದ ನಂತರ ಆಟಿಕಲ್ಲು ಬೆಳ್ಳೂರು ಶಾಲೆಗೆ ಹೋದ್ದು. ಅಲ್ಲಿ 7ನೇ ಕ್ಲಾಸ್ ಆದ ನಂತರ ಅಗಲ್ಪಾಡಿ ಮಾರ್ಪಾಡಿಕ ಶಾಲೆಗೆ ಹೋದ್ದು 10ನೇ ಕ್ಲಾಸ್ನವರೆಗೆ. ಆಗ ನಡೆದುಕೊಂಡು ಹೋಗುವಂಥದ್ದು ಭಯಂಕರ ಕಷ್ಟ. ಇಲ್ಲಿ ಆದರೂ ಹತ್ತಿರಲ್ಲ ಬರ್ತಿದ್ದೆವು. ಮತ್ತೆ 3 ವರ್ಷ ನಾಟಕಗಳಿಗೆ ನಡೆದೇ ಹೋಗುದು. ಈಗಿನ ಹಾಗೆ ಏನು ಸೌಲಭ್ಯ ಇಲ್ಲ ಶಾಲೆಯಲ್ಲಿ. ನೀರು ಕೂಡ ನಾವೇ ಕೊಂಡೋಗಿ ಮಕ್ಕಳೆಲ್ಲ ಕೊಂಡೋಗಿ ಅಲ್ಲಿ ಕುಡಿಬೇಕು. ಆಗಿನ ಕಾಲಘಟ್ಟದಲ್ಲಿ ನಿಮಗೆ ವಿದ್ಯಾಭ್ಯಾಸ ಕಲಿಸಿದಂಥ ನೆನಪುಳಿಯುವಂಥ ಗುರುಗಳು ಯಾವ ರೀತಿ ಇದ್ರು? ಆ ಗುರುಗಳ ಹೆಸರುಗಳು? ಇಲ್ಲಿ ಪನೆಯಾಲದಲ್ಲಿ ಬೆಂಕಿ ಮಾಸ್ಟರ್ ಇದ್ದರು, ನಮ್ಮವರೇ. ನಾರಾಯಣ ಮಾಸ್ಟರ್ ಇದ್ದರು, ಮತ್ತೊಂದು ನಾರಾಯಣ ಮಾಸ್ಟರ್ ಇದ್ದರು, ಚಡಗ ಮಾಸ್ಟರ್ ಇದ್ದರು. ಒಳ್ಳೆ ಪಾಠ ಹೇಳ್ತಿದ್ರು ನಮಗೆಲ್ಲ. ಇಲ್ಲಿಗೆಲ್ಲ ಬರ್ತಾ ಇದ್ರು ಅವರೆಲ್ಲ. ಮತ್ತು ನಾಟಕದಲ್ಲಿ ಹಾಗೆ ಕುಂಜಣ್ಣ ಭಂಡಾರಿ, ಮತ್ತು ನಾಟಕಲ್ಲಿನ ಕುಂಜಣ್ಣ ಶೆಟ್ಟರು, ತುಂಬ ಮಾಸ್ಟರ್ಗಳಿದ್ದರು. ನನಗೆ ಮಾತ್ರ ಕಲಿಯುವುದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಕಲಿಬೇಕು ಅಂತಲೇ ಇತ್ತು, ಆಗಲಿಲ್ಲ. ಅವ್ರಿಗೆ ಮನೆಯವರ ಪ್ರೋತ್ಸಾಹ ಇತ್ತು. ತಂದೆಯವ್ರದ್ದೆಲ್ಲ ಹೋಗುವಂತಲೇ ಹೇಳ್ತಿದ್ದು. ನನಗೆ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆದ ನಂತರ ನಾನು 10ನೇ ಕ್ಲಾಸಲ್ಲಿ ಬಿಟ್ಟುಬಿಟ್ಟೆ. ಬಹಳ ಅಪರೂಪ ಅಂತೇಳಿ ಹೇಳಿದರೆ ಮಹಿಳಾ ಯಕ್ಷಗಾನ ಅರ್ಥಧಾರಿಯಾಗಿ ನೀವು ಗುರುತಿಸಿಕೊಂಡಿದ್ದೀರಿ. ಮಹಿಳೆಯರು ಯಕ್ಷಗಾನ ರಂಗಕ್ಕೆ ಬರುವುದು ಬಹಳಷ್ಟು ವಿಶೇಷವಾದ ವಿಚಾರ. ಈ ನಿಟ್ಟಿನಲ್ಲಿ ಆಲೋಚಿಸಿದಾಗ ನೀವು ಅದರ ಅಭಿರುಚಿ, ಅದರ ಒಂದು ಆಸಕ್ತಿ ಹೇಗೆ ಬೆಳೆಯಿತು? ನನಗೆ ಚಿಕ್ಕಂದಿನಲ್ಲಿ ನಾನು ವೇಷ ಎಲ್ಲ ಮಾಡಿದ್ದೇನೆ 4-5 ಮಾಡಿದ್ದೇನೆ. ಒಂದು ಭತ್ತ ಕುಚೇಲನ ಇದರಲ್ಲಿ ಸರಸ್ವತಿ ಮಾಡಿದ್ದೇನೆ, ಮತ್ತು ಮಾರ್ಕಾಂಡ್ಯದಲ್ಲಿ ಶಿವನದ್ದು ಮಾಡಿದ್ದೇನೆ. ಮತ್ತು 4-5 ಚಿಕ್ಕಂದಿನಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು. ಶಾಲೆಗೆ ಹೋಗ್ತೇವೆ? ಶಾಲೆಗೆ ಹೋಗೋಣ. ಆಗ ಕಲಿಸಿದಂಥ ಗುರುಗಳು ಯಾರು ಯಕ್ಷಗಾನ? ಅದು ನಮ್ಮ ಮಾಸ್ಟರ್ಗಳೇ ಕಲಿಸಿದ್ದು. ಬೇರೆಯವರು ಬರ್ತಿದ್ರು, ಅವರ ನನಗೆ ಪರಿಚಯ ಇಲ್ಲ, ನೆನಪಿಲ್ಲ. ಶಾಲೆಯ ವಾರ್ಷಿಕೋತ್ಸವಕ್ಕೆ ಬೇಕಾಗಿ ನೀವು ಯಕ್ಷಗಾನವನ್ನು ಮಾಡ್ತಿದ್ದೆ. ಆ ಅಭಿರುಚಿ ಬೆಳೆದು ಯಕ್ಷಗಾನದ ಬಗ್ಗೆ ನಿಮಗೆ ಒಲವು ಬೆಳೆಯಿತು. ನಾವು ಬಂಟ ಸಂಘಕ್ಕೆ ನಾಟಕಗಳಿಗೆ ಹೋಗ್ತಾ ಇದ್ದೆವು. ಅದು ಯಾವಾಗ ನಮಗೆ ತುಂಬ ವರ್ಷ ಆಯಿತು ಶುರುವಾಗಿ. ಆಗ ಮತ್ತೆ ಭಜನೆ ಮಾಡುವಾಗ, ಈಗ ಭಜನೆ ಉಂಟು ಅಂತೇಳಿ ನಮ್ಮ ಡಾಕ್ಟರ್ ಹೇಳಿದರು, ಉದ್ಯಮ ಅಂತ ಶ್ರೀ. ಆಗ ಭಜನೆಗೆ ನಮ್ಮ ರಾಮಕೃಷ್ಣರನ್ನು ಕರೆದು ನಾವು ಭಜನೆ ಕಲಿತೆವು. ಭಜನೆಗೆಲ್ಲ ಹೋಗ್ತಾ ಇರುವಾಗ ಒಂದು ದಿವಸ ಹೇಳಿದ್ರು, ನಾವು ಯಕ್ಷಗಾನ ಮಾಡೋದು ಅಂತ. ಅದು ಅವರ ಇಂಟ್ರೆಸ್ಟ್ನಲ್ಲೇ ನಾವು ಮಾಡಿದ್ವಿ. ಅವರೇ ಹೇಳಿ, ಅವರೇ ದೇವಾನಂದ ಮಾಸ್ಟರ್ ನಮ್ಮನ್ನು ಕಳಿಸಿ ನಾವು ಈಗ ತುಂಬ ಸರ್ತಿ ಮಾಡಿದ್ದೀವಿ. ಈಗ ನಿಮ್ಮ ಭಜನಾ ಮತ್ತು ಯಕ್ಷಗಾನ ತಂಡದ ಹೆಸರೇನು? ಬಂಟ ಮಹಿಳಾ ಸಂಘ ಬೆಳ್ಳೂರು. ಬಂಟ ಮಹಿಳಾ ಸಂಘ ಬೆಳ್ಳೂರು ಅಂತೇಳಿ ಒಂದು ಯಕ್ಷಗಾನ ಅರ್ಥಗಾರಿಕೆಯ ಒಂದು ತಾಳಮದ್ದಲೆ ಕೂಟವನ್ನು ಕಟ್ಟಿಕೊಂಡು ಮುನ್ನಡಿ. ಅದರಲ್ಲಿ ನೀವು ಯಕ್ಷಗಾನ ಅರ್ಥಧಾರಿಕೆಯಲ್ಲಿ ನಿಮಗೆ ಕೊಡ್ತಿದ್ದ ಅಥವಾ ನೀವು ಆಯ್ಕೆ ಮಾಡಿಕೊಳ್ತಿದ್ದಂಥವೇ ಪಾತ್ರಗಳು ಯಾವ ರೀತಿಯದ್ದು? ಶೂರ್ಪಣಖ, ಮಾನಭಂಗ, ಕರಾಸುರದಲ್ಲಿ ಕರಾಸುರನ್ನು ಮಾಡಿದ್ದೀನಿ. ಮತ್ತು ಸುಭದ್ರಾ ಕಲ್ಯಾಣದಲ್ಲಿ ಬಲರಾಮನನ್ನು ಮಾಡಿದ್ದೀನಿ. ಜರಾಸಂಧದಲ್ಲಿ ಭೀಮನನ್ನು ಮಾಡಿದ್ದೀನಿ. ಶಂಕರನಾದಿಯಲ್ಲಿ ಭೀಮ. ಬಹಳಷ್ಟು ಒಂದು ವೀರಾವೇಶದ ಪಾತ್ರಗಳನ್ನೇ ಮಾಡಿದ್ದೆ. ಅಂಥ ಪಾತ್ರಗಳ ಬಗ್ಗೆ ನಿಮಗೆ ಒಂದು ಕಲ್ಪನೆ ಅಥವಾ ಅಂಥ ಒಂದು ಸ್ಫೂರ್ತಿ ಬರಬೇಕಾದ್ರೆ ನಿಮ್ಮ ಬಾಲ್ಯಕಾಲದಿಂದ ಈಚೆ ಇಲ್ಲಿಯವರೆಗೆ ಅದಕ್ಕೆ ಬೆಳೆಸಿಕೊಂಡಂಥ ನಂಟು ಅದು ಬಹಳ ನಮ್ಮ
ಪೂರ್ವಜರೇ ನನ್ನ ಮಾವ ಮೈಂದಪ್ಪ ಭಂಡಾರಿ ಇದ್ರು ಭಾಗವತರು, ಅವರಿಗೂ ಹೆಸರಿತ್ತಲ್ಲ, ಈಗಲೂ ಉಂಟು ಅವರದ್ದು ಹೆಸರು ಮೈಂದಪ್ಪ. ಹಾಗೆ ಮತ್ತೆ ನನ್ನ ಮಾವನವರು ಕೂಡ ಮದ್ದಳೆ ಅದರಲ್ಲೆಲ್ಲ ಇದ್ರು. ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಇರ್ಬಹುದು ಅಂತ ನನ್ನ ಅನಿಸ್ತಾ. ಈ ಎಲೆಮರೆಯ ಸಾಧಕಿ ಬೆಳ್ಳೂರು ಗ್ರಾಮ ಪಂಚಾಯತ್ನ ಕಳ್ವಾಜೆ ಎಂಬಲ್ಲಿದ್ದುಕೊಂಡು ತಂದೆಯವರಿಂದ ಬಂದ ವಂಶ ಪಾರಂಪರ್ಯ ನಾಟಿ ವೈದ್ಯಕೀಯವನ್ನು ಕಲಿತು ಕಣ್ಣು ನೋವಿಗೆ ಮತ್ತು ಸ್ತ್ರೀಯರ ಬಿಳಿಸೆರಗು ರೋಗಕ್ಕೆ ನಾಟಿ ಔಷಧವನ್ನು ನೀಡುತ್ತಿದ್ದಾರೆ. ತಮ್ಮ ತಂದೆಯವರಾದ ಕಮ್ಮಂತಿಲ ದಿವಂಗತ ಶಂಕರ ರೈಯವರ ಉಪದೇಶದಂತೆ ನಾಟಿ ವೈದ್ಯ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದು, ತಮ್ಮ ಔಷಧಿಯ ಕೈಗುಣದ ಹಿಂದೆ ನೆಟ್ಟಣಿಗೆ ಶ್ರೀ ಮಹಾಲಿಂಗೇಶ್ವರ, ಪಣಿಯಾಲ ಶಾಸ್ತಾರ ಹಾಗೂ ಕುಲದೈವ ಧೂಮಾವತಿಯನ್ನು ನಂಬಿ ನೀಡುತ್ತಿರುವುದಾಗಿ ತಿಳಿಸುತ್ತಾರೆ. ಇದರ ಪ್ರತಿಫಲವನ್ನು ದೈವಗಳಿಗೆ ಹರಕೆಯ ರೂಪದಲ್ಲಿ ಬಲಿವಾಡು ಮತ್ತು ಕಾಣಿಕೆಯನ್ನು ಅರ್ಪಣೆ ಮಾಡಲು ಹೇಳುತ್ತಾರೆ. ನಾಟಿ ವೈದ್ಯ ಪದ್ಧತಿಯ ಬಗ್ಗೆ ನಿಮಗೆ ಯಾವ ರೀತಿಯ ಒಂದು ಅಭಿರುಚಿ, ಅದು ಹೇಗೆ ಬಂತು? ತಂದೆ ನಾಟಿ ವೈದ್ಯ ಅಂದರೆ ಈಗ ಅವ್ರು ಇರ್ತಿದ್ರೆ ಅವರಿಗೆ ಅಷ್ಟು ಪ್ರಶಸ್ತಿ ಇರ್ತಿತ್ತು, ಅಷ್ಟು ಹುಷಾರು. ಅವರೆಲ್ಲ ಕೈ ಮುರಿದ್ರೆ ಮತ್ತೆ ಕೆಂಪು ಎಲ್ಲದಕ್ಕೂ ಅವರು ಮರೆತು ಕೊಡ್ತಿದ್ರು. ಕೈ ಮುರಿದು ಎಲ್ಲೆಲ್ಲ ಇಲ್ಲಿಗೆ ಬರುವುದು, 2-3 ದಿವಸ ನಿಂತು ಹೋಗುವುದು, ಹೋಗ್ಲಿಕ್ಕೆಲ್ಲ ಆಗುದಿಲ್ಲ. ದೂರ ದೂರ ಬಂದರೆ ಕಣ್ಣಿಗೆ ಎಂತ ಪೆಟ್ಟಾದರೂ ನಾನೀಗ ಮತ್ತೆ ಕೊಡ್ತೇನೆ. ಅದೊಂದು ಇಟ್ಟುಕೊಂಡದ್ದು. ಮತ್ತೆಲ್ಲ ಈಗ ಮದ್ದೆಲ್ಲ ಸಿಕ್ಕುವುದಿಲ್ಲ. ಹಾಗೆ ತಂದೆಯವರಿಂದ ಬಂದದ್ದು, ತಂದೆಯವರೇ ಕೊಟ್ಟುಕೊಂಡಿದ್ದ ಮದ್ದನ್ನು ನನಗೆ ಕೊಡುವುದು. ಕಣ್ಣಿಗೂ ನಾನು ಕೊಡ್ತಾ ಇರಲಿಲ್ಲ. ಎಲ್ಲರೂ ಹೇಳ್ತಿದ್ರು ನಿಮ್ಮ ತಂದೆಯವರಿಂದ ಎಷ್ಟು ಗುಣ ಆಗಿದೆ, ಈಗ ನೀವು ಕೊಡುವುದಿಲ್ಲ ಅಂತ. ಹಾಗೆ ಈಗ ಕೊಡ್ತೇನೆ. ಕಣ್ಣಿಗೆ ಪೆಟ್ಟಾದರೂ ಏನು ಹೆದರ್ಬೇಕಂತಿಲ್ಲ, ಇಲ್ಲಿ ಬಂದರೂ ಗುಣ ಆಗ್ತದೆ. ಈ ನಾಟಿ ವೈದ್ಯ ಎಂಬುದು ಧನ್ವಂತರಿ ದೇವಿಯ ಒಂದು ಕೃಪಾಶೀರ್ವಾದದಿಂದ ಜೊತೆಗೆ ನಿಮ್ಮ ಕೈಗುಣದಿಂದ ಪರಂಪರೆಯಾಗಿ ಅದು ಒಂದು ಹರಿದುಕೊಂಡು ಬರುತ್ತಿರುವಂಥ ಒಂದು ವಿಶೇಷವಾದ ಪದ್ಧತಿಯಾಗಿದೆ. ಆ ನಿಟ್ಟಿನಲ್ಲಿ ಆಲೋಚಿಸಿದಾಗ ನಿಮ್ಮ ಒಂದು ಮನೆ ಆ ಕಾಲದಲ್ಲಿ ಒಂದು ಔಷಧಾಲಯವಾಗಿ ಇಲ್ಲಿ ಇತ್ತು. ನಿಮ್ಮ ತಂದೆಯವರು ಅದಕ್ಕೆ ಔಷಧವನ್ನು ಎಲ್ಲ ಜನರಿಗೆ, ನಾಡಿನ ಜನರಿಗೆಲ್ಲ ನೀಡ್ತಾ ಇತ್ತು. ಅದನ್ನು ಮಾಡ್ತಾ ಇದ್ದಂತ ಆ ಸಂದರ್ಭದಲ್ಲಿ ನಿಮಗೆ ಅದನ್ನು ಅರಿತುಕೊಳ್ಳುವಂತ ಇಚ್ಛೆ ಆಯ್ತಲ್ಲ? ದನಗಳಿಗೆಲ್ಲ ಕಷಾಯ ಇಡುವುದು, ಅದೆಲ್ಲ 24 ದಿವಸ ಬೇಯಿಸಿ ಅದಕ್ಕೆ ಅಷ್ಟೇ ಮದ್ದು. ಮತ್ತು ಗಾಂಧಾರಿ ಮೆಣಸು ಅಷ್ಟೇ ಕೊಡೋದು ಅದಕ್ಕೆ ಹಾಕಲಿಕ್ಕೆ ಉಂಟು. ನಾವೆಲ್ಲ ತರುವುದು ತಂದೆಗೆ ಹೇಳಿ ಅದೇ ಎಷ್ಟೊಂದು ಕುಪ್ಪಿ ಇಷ್ಟುಕೊಂಡು ಮದ್ದು ಕೊಡ್ತಿದ್ದು ದನಕರುಗಳಿಗೆಲ್ಲ ಹುಷಾರಿಡೋದಕ್ಕೆ. ಎಷ್ಟು ಜನ ಬರ್ತಿದ್ರು ಇಲ್ಲಿ, ಅದೆಲ್ಲ ನಾವೀಗ ಕೊಡುವುದಿಲ್ಲ. ಕಣ್ಣಿನ ಮದ್ದು ಮತ್ತು ಇದು ಹೆಂಗಸರಿಗೆ ಹೊಟ್ಟೆ ನೋವು ಎಲ್ಲ ತಿಂಗಳಿಗೆ ಅದಕ್ಕೆಲ್ಲ ಮದ್ದು ಕೊಡ್ತೇನೆ, ಬಿಳಿಸರಿಗೆ ಕೊಡ್ತೇನೆ. 1982ರಲ್ಲಿ ಮಾಯ್ಪಾಡಿ ನಡುಮನೆ ಕೊರಗಪ್ಪ ಶೆಟ್ಟಿ ಎಂಬವರನ್ನು ವಿವಾಹಿತರಾದ ಜಯಲಕ್ಷ್ಮಿ ಶೆಟ್ಟಿಯವರು ಗಂಡನ ಮನೆಯವರ ಸಹಕಾರದಿಂದಾಗಿ ಕೃಷಿ ರಂಗದಲ್ಲಿ ಅಭಿರುಚಿ ಬೆಳೆಸಿಕೊಂಡರು. ಪರಂಪರಾಗತ ಭತ್ತ ಬೇಸಾಯದೊಂದಿಗೆ ಉಪ ಬೆಳೆಗಳ ಅಭಿವೃದ್ಧಿ, ತರಕಾರಿ, ಹೂವಿನ ಗಿಡ, ಕೃಷಿ ಮೊದಲಾದವುಗಳಲ್ಲದೆ ಹೈನುಗಾರಿಕೆಯಲ್ಲೂ ತೊಡಗಿಕೊಂಡಿದ್ದರು. ಮತ್ತೆ ಆದ ನಂತರ ಮದುವೆ ಆಯಿತು. ಮದುವೆ ನನಗೆ ಇಲ್ಲಿ SLC ಆಗಿ ಸ್ವಲ್ಪ 28ನೇ ವರ್ಷದಲ್ಲಿ ನನ್ನ ಮದುವೆ ಆಯಿತು, 82ರಲ್ಲಿ. ಎಲ್ಲಿಗೆ? ಮಾಯ್ಪಾಡಿ ನಡುಮನೆ ಅಂತ ಒಂದು ಮನೆತನದ ಮನೆ, ಅದು ನನ್ನ ಗಂಡನ ಮನೆ. ಅಲ್ಲಿ ಕೃಷಿ ಗದ್ದೆ ಕೆಲಸಕ್ಕೆ ಅಲ್ಲಿ ಜನ ಸಿಕ್ಕುದಿಲ್ಲ. ಅತ್ಲಾಗೆ ಹೋಗುದು. ನಿಮಗೆ ನಾನು ಬಂದರೆ ನಮಗೆ ನೀವು ಬರುದು. ಹಾಗೆ ಗದ್ದೆ ಕೆಲಸಕ್ಕೆ ನಡಲಿಕ್ಕೆ ಇದಕ್ಕೆಲ್ಲ ನಾನು ಕೂಡ ಕಲಿತೆ. ಇಲ್ಲಿಲ್ಲ, ಇಲ್ಲಿ ತೋಟ ಮಾತ್ರ. ಇಲ್ಲಿದ್ದಕ್ಕೆ ಸ್ವಲ್ಪ ಕೆಲಸಕ್ಕೆ ಜನರು ಇದ್ರು. ನಮಗೆ ತೋಟ ಇಲ್ಲಿ ಇರುವುದು. ತೋಟದಲ್ಲಿ ನನಗೆ ಇಷ್ಟ. ನಾನು ಎಲ್ಲದಕ್ಕೆ ಹೋಗ್ತಿದ್ದೆ. ಆಗ ನೀರೆಲ್ಲ ಇದು ಹಾಯಿಸೋದು. ಈಗೆಲ್ಲ ಪಂಪೆಲ್ಲ ವಿಲಿಯರ್ಸ್ ಪಂಪಿತ್ತು. ಅದು ನನಗೊಮ್ಮೆ ತಲೆಗೆ ತಾಗಿದೆ ಕೂಡ. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಚಿಕ್ಕದಿರುವಾಗ 15 ವರ್ಷ ಆಗಿದೆ ಅಷ್ಟೆ. ಮತ್ತೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಆಯಿತು. ಗಂಡನ ಮನೆಯಲ್ಲಿ ನಿಮಗೆ ಗದ್ದೆ ಬೇಸಾಯದ ಬಗ್ಗೆ ಹೇಗೆ, ಅದರ ಅನುಭವ ಏನಾದ್ರು? ನಾನು ಕೂಡ ಕಲಿತೆ, ನಡಲಿಕ್ಕೆ ಕಲಿತೆ, ಕೊಯ್ಲಿಕ್ಕೆ ಕಲಿತೆ, ಭತ್ತ ಬೇಯಿಸಲಿಕ್ಕೆ ಕಲಿತೆ. 2015ರಲ್ಲಿ ಆಕಸ್ಮಿಕವಾಗಿ ಇವರ ಪತಿಯವರು ತೀರಿಕೊಂಡಾಗಿನಿಂದ ಬದುಕಿನಲ್ಲಿ ಜರ್ಜರಿತರಾಗುವ ಸಂದಿಗ್ಧಾವಸ್ಥೆ ಬಂದರೂ ಕೂಡ ತನ್ನ ಪ್ರವೃತ್ತಿಗಳಿಂದಾಗಿ ಸ್ಥಿತಪ್ರಜ್ಞರಾಗಿದ್ದ ಜಯಲಕ್ಷ್ಮಿ ಶೆಟ್ಟಿಯವರು ಬಳಿಕದ ಬಾಳಿನಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಕಾರ್ಯವೈಖರಿಯಲ್ಲಿ ಸಮಾಜಮುಖಿಯಾಗಿ ಗುರುತಿಸಿಕೊಂಡ ಯಶಸ್ವಿ ಸಾಧಕಿಯಾಗಿ ಆದರ್ಶಪ್ರಾಯರಾಗಿದ್ದಾರೆ. ಹಲವಾರು ವೇದಿಕೆಗಳಲ್ಲಿ ಗುರುತಿಸಿಕೊಂಡಿದ್ದೀರಾ, ಹಲವಾರು ಯಕ್ಷಗಾನ ಕೂಟಗಳಲ್ಲಿ ಭಾಗವಹಿಸಿದ್ದೀರ, ಭಜನಾ ಸೇವೆಗಳನ್ನು ನಡೆಸಿದ್ದೀರ. ಒಟ್ಟು ಸುಮಾರು ಒಂದು 5 ದಶಕಗಳ ಕಾಲದ ಯಶಸ್ವಿ ಮಹಿಳಾ ಸಾಧಕಿ ಬದುಕಿನ ಪಯಣ ನಿಮ್ಮದು. ಒಟ್ಟಿನಲ್ಲಿ ಆಲೋಚಿಸುವಾಗ ನಿಮಗೆ ಈ ಒಂದು
ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಲಿಕ್ಕೆ ನಿಮ್ಮ ಮನದಾಳದ ಮಾತು ಏನು? ಇಂದಿನ ಮಕ್ಕಳು ಕೂಡ ಇದಕ್ಕೆಲ್ಲ ಹೋಗಬೇಕು, ಭಜನೆ ಮಾಡಬೇಕು, ಸಂಜೆ ಪ್ರತಿದಿನ ಮನೆಯಲ್ಲಿ ಭಜನೆ ಮಾಡಬೇಕು ಅಂತಲೇ ನಾನು ಹೇಳೋದು. ಪ್ರತಿದಿನ ಎಲ್ಲಿ ಹೋದರೆ ಭಜನೆ ಬಿಡಬಾರ್ದು ನಮ್ಮ ಹಿಂದೂಗಳ ಮನೆಯಲ್ಲಿ. ಯಕ್ಷಗಾನ, ತಾಳಮದ್ದಲೆ, ಭಜನೆ, ಶ್ಲೋಕ ಎಲ್ಲ ಬೇಕು. ನಾನು ಯಾವಾಗಲೂ ಹೇಳುವುದು ಹಾಗೆ. ಯಾರಾದರೂ ನಮ್ಮ ಮನೆಯಲ್ಲಿ ಯಾರು ಹೇಳೋದು, ಯಾರನ್ನ ಮಕ್ಕಳು ಸಿಕ್ಕಿದ್ರು ಹೇಳೋದು ಹಾಗೆ. ಅವರು ಕೂಡ ಅದರಲ್ಲಿ ತೊಡಗಿಸಿಕೊಳ್ಬೇಕು. ಗ್ರಾಮೀಣ ಪ್ರದೇಶದ ಮಹಿಳಾ ಸಬಲೀಕರಣಕ್ಕೆ ನೇತೃತ್ವ ನೀಡುತ್ತಿರುವ ಡಾಕ್ಟರ್ ವಿದ್ಯಾಮೋಹನದಾಸ ರೈ ಅವರಿಂದ ಯಕ್ಷಗಾನ ಹಾಗೂ ಭಜನಾ ಸಂಕೀರ್ತನೆಗೆ ಸದವಕಾಶಗಳನ್ನು ಪಡೆದುಕೊಂಡ ಜಯಲಕ್ಷ್ಮಿ ಶೆಟ್ಟಿಯವರು ಬಂಟ ಮಹಿಳಾ ಸಂಘ ಬೆಳ್ಳೂರು ಮತ್ತು ಲಕ್ಷ್ಮೀ ಪಾರ್ವತಿ ಭಜನಾ ಸಂಘದ ಸದಸ್ಯೆಯಾಗಿದ್ದಾರೆ. ಯಕ್ಷಗಾನ ಕಲಾವಿದರು, ನಿವೃತ್ತ ಶಿಕ್ಷಕರಾದ ದೇವಾನಂದ ರೈ ನಾಟೆಕಲ್ಲು ಯಕ್ಷಗಾನ ಅರ್ಥಧಾರಿಕೆಗೆ ಗುರುಗಳಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಪರಿಣಾಮವಾಗಿ 10 ಹಲವು ವೇದಿಕೆಗಳು ಲಭಿಸಲು ಕಾರಣವಾದವು ಎಂಬುದನ್ನು ಜಯಲಕ್ಷ್ಮಿ ಕೆ ಶೆಟ್ಟಿಯವರು ಸ್ಮರಿಸಿಕೊಳ್ಳುತ್ತಿದ್ದಾರೆ. ಜಯಲಕ್ಷ್ಮಿ ಶೆಟ್ಟಿಯವರು, ಇಷ್ಟು ಹೊತ್ತಿನ ತನಕ ನಮಗೆ ನಿಮ್ಮ ಜೀವನದ ಅನುಭವದ ಜೊತೆಗೆ ಸಾಧನೆಯ ಹಲವು ಮಜಲುಗಳನ್ನು ಪರಿಚಯಿಸಿದ್ದಾರೆ. ಅದಕ್ಕಾಗಿ ವಿಶೇಷ ಚಾನೆಲ್ ಪರವಾಗಿ ವಿಶೇಷವಾದ ಕೃತಜ್ಞತೆಗಳು. ಆತ್ಮ ವೀಕ್ಷಕರೇ, ಜೀವನದಲ್ಲಿ ಹಲವಾರು ಏಳು ಬೀಳಿನ ಜೊತೆಗೆ ತನ್ನ ಸಾಧನೆಯನ್ನು ಅನನ್ಯವಾಗಿ ಇರಿಸಿದವರು ಜಯಲಕ್ಷ್ಮಿ ಶೆಟ್ಟಿಯವರು. ಸುಮಾರು 5 ದಶಕಗಳ ಯಶಸ್ವಿ ಜೀವನ ಗಾಥೆಯ ಅನುಭವ ಕಥನಗಳನ್ನು ನೀವು ನೋಡಿದ್ದೀರಾ. ಮುಂದೆ ಇನ್ನೋರ್ವ ಸಾಧಕರ ಜೊತೆಗೆ ನಮ್ಮ ಜೊತೆ ಮಾತುಕತೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇವೆ. ಅಲ್ಲಿವರೆಗೆ ನಮಸ್ಕಾರ.